ರಸ್ತೆ ಭಾಳ ವರ್ಷಗಳಿಂದ ಸಮಸ್ಯಾತ್ಮಕವಾಗಿಯೇ ಮುಂದುವರೆದಿದೆ. ಹಾಸನ್ ಬೈಪಾಸಲ್ಲಿ ಕೆಲಸ ಪ್ರಗತಿ ನಿರೀಕ್ಷಿತ ಮಟ್ಟದಲ್ಲಿ ಆಗ್ತಾ ಇಲ್ಲ. 10 ಕಿಲೋಮೀಟ್ರ್ ಆಗಬೇಕು, ಒಂದು 2 ಕಿಲೋಮೀಟ್ರ್ ಅಷ್ಟೇ ಕೆಲಸ ಆಗಿದೆ. ಸೊ ಅದನ್ನು ಬೇಗ ಮಾಡುವಂಥದ್ದು. ಮತ್ತು ಇಲ್ಲಿ ಸಕಲೇಶ್ಪುರದಿಂದ ಮಂಗಳೂರು ಮಧ್ಯ ಹಿಂದೆನೂ ಕೂಡ ನಾನು ಈ ಸ್ಪಾಟಿಗೆ ಬಂದು ವಿಸಿಟ್ ಮಾಡಿದ್ದೇನೆ. ಲಾಸ್ಟ್ ಟೈಮು ಎಲ್ಲೆಲ್ಲಿ ಗುಡ್ಡ ಕುಸಿತ ಆಗುತ್ತೆ ಅಂಥೇಳಿ ಜಿಯೋಲಾಜಿಕಲ್ ಸರ್ವೆ ಆಫ್ ಇಂಡಿಯಾ ಅವ್ರ ಕಡೆಯಿಂದ ಸಮೀಕ್ಷೆ ಮಾಡಿಸಿ ಅಲ್ಲೆಲ್ಲ ರಕ್ಷಣಾ ಕಾಮಗಾರಿ ಪ್ರೊಟೆಕ್ಷನ್ ವರ್ಕನ್ನು ಮಾಡಬೇಕು ಅಂತ NHAIಗೆ ನಾವು ಆವತ್ತೇ ಒತ್ತಾಯ ಮಾಡಿದ್ವಿ. ಅವರು ಈಗ ಅದೆಲ್ಲ ಕೂಡ NHAIಯಿಂದ ಮಂಜೂರಾಗಿದೆ. ಎಲ್ಲೆಲ್ಲಿ ಗುಡ್ಡ ಕುಸಿತ ಇತ್ತು ಅನ್ನೋದನ್ನು ಗುರುತಿಸಿ ಅಲ್ಲಿ ಪ್ರೊಟೆಕ್ಷನ್ ವರ್ಕು ಮಂಜೂರಾಗಿದೆ. ಆದರೆ ಕೆಲಸ ಆಗಬೇಕಾಗಿದ್ದು ಇಷ್ಟೊತ್ತಿಗೆ ವಿಳಂಬ ಮಾಡಿದ್ದಾರೆ. ಅದನ್ನು ಕೂಡ ತಕ್ಷಣ ಆರಂಭ ಮಾಡಬೇಕು ಅಂತ ಹೇಳಿದ್ದೇವೆ. ಮತ್ತು ಒಂದು 2 ಸ್ಟ್ರೆಚ್ಚಲ್ಲಿ ಈ ರೋಡ್ ವರ್ಕು ಕೂಡ ಇನ್ನೂ ಆಗಿಲ್ಲ. ಅಲ್ಲೂ ಕೂಡ ಬೇಗ ಆದಷ್ಟು ಶೀಘ್ರವಾಗಿ ಕೆಲಸ ಆರಂಭ ಮಾಡಬೇಕು ಅಂತ ನಾವು ಹೇಳಿದ್ದೇವೆ. ಇಷ್ಟು ಕೆಲಸಗಳು ಮಳೆ ಆರಂಭ ಆಗೋದಕ್ಕೆ ಮೊದಲಾದರೆ ಮಾತ್ರ ಸಾಧ್ಯ. ಆ ಮಳೆಗಾಲ ಆರಂಭ ಆಗಿಬಿಟ್ರೆ ಏನೂ ಆಗಲಿಕ್ಕೆ ಆಗೋದಿಲ್ಲ. ಸೊ ಇಲ್ಲಿ ಸ್ಥಳೀಯ ಅಧಿಕಾರಿಗಳಿಗೆ ಹೇಳಿದ್ದೇನೆ. ರಾಜ್ಯ ಮಟ್ಟದಲ್ಲಿ NHಯಿಂದ ರೀಜನಲ್ ಆಫೀಸರ್ ಅಂತ ಇದ್ದಾರೆ, ಅವ್ರ ಹತ್ರನೂ ನಾನೀಗ ಮಾತಾಡಿದ್ದೇನೆ. ಮತ್ತು ಕೇಂದ್ರ NHAI ಚೇರ್ಮನ್ರಿಗೂ ಕೂಡ ನಮ್ಮ ಚೀಫ್ ಸೆಕ್ರೆಟರಿ ಮುಖಾಂತರ ಮಾತಾಡಿಸಿ ಇಷ್ಟು ಕಾಮಗಾರಿಯ ಪ್ರಗತಿ ನಾವು ಬೇಗ ಮಾಡಲಿಕ್ಕೆ ಕಷ್ಟ ಆಗುತ್ತೆ. ಆದರೆ ನಮ್ಮ ಕಡೆಯಿಂದ ಅವರಿಗೆ ಇದನ್ನು ಮನವರಿಕೆ ಮಾಡುವಂಥ ಎಲ್ಲ ಪ್ರಯತ್ನ ನಾವು ಮಾಡ್ತೇವೆ. ಈಗ ದೋಣಿಗಾಲಲ್ಲಿ ಏನೋ ಒಂದು ಸರ್ ಟೈಮ್ ಆಯಿತು ಪಾಪ.